ಎಲ್ರಿಗೂ ನಮಸ್ಕಾರ. ಇವ ನನ್ನ ಫ್ರೆಂಡ್ ಪ್ರವೀಣ್. ಇವ ಎಲೆಕ್ಟ್ರಿಕ್ ಗಾಡಿ ತೊಗೊಂಡಾನ, ಹೀರೋ ವೀದಾ. ಹೇಳ್ಪ ಹೋಗಾರ ಪ್ರವೀಣ್, ಹೆಂಗೈತಿ ಗಾಡಿ? ಗಾಡಿ ಮಸ್ತ್ ಐತೆ ಅಂದ್ಬಿಟ್ರ. ನಮ್ಮ ಓಲಾ ಹೇಳಿದ್ದೆ ನಿಂಗೆ, ಆಮೇಲೆ ನೀನು ಇದು ಹೆಂಗೈತೆ ಅಂತ ಕೇಳ್ದಿ. ಸ್ವಲ್ಪ ಹೈಟ್ ಅನಿಸ್ತು ಆಕ್ಚುಲಿ. ಆಮೇಲೆ ಅಂದ್ರೆ ಡಿಸೈನ್ ಸ್ವಲ್ಪ ರೈಡ್ ಮಾಡಿ ನೋಡಿದಾಗ. ಈಗ ನಾನು ಓಲಾ ತಗೊಂಡ ಮೇಲೆ ನನ್ನ ಫ್ರೆಂಡ್ ವಿನಾಯಕ್ ಅಂತ ಒಬ್ಬ ತಗೊಂಡ, ಇಬ್ರು ಸ್ಯಾಟಿಸ್ಫೈಡ್ ಇದ್ವಿ. ಆಮೇಲೆ ಅಂದ್ರೆ ಸ್ವಲ್ಪ ಪ್ರಾಬ್ಲಮ್ಸ್ ಇದ್ವು, ಅವೆಲ್ಲ ಸಾಲ್ವ್ ಆದವು ನಾನು ತಗೊಂಡಾಗ್ಲ. ಈಗ ಇವನ್ ಕೇಳಿದಾಗ ವೀದಾ ಅಂತ ಒಂದು ಸಜೆಸ್ಟ್ ಮಾಡಿದ್ದೆ ನಾನು. ಅದು ಭಾಳ ದಿನ ವಿಡಿಯೋ ಮಾಡ್ಬೇಕಂತ ಅನ್ಕೊಂಡು ಆಗಿರ್ಲಿಲ್ಲ. ಸೊ ಈಗ ವಿಡಿಯೋ ಮಾಡತ್ತೀನಿ. ಅಂದ್ರೆ ಈಗ ಆಲ್ಮೋಸ್ಟ್ ಎಷ್ಟು ದಿವಸ ನೀ ತಗೊಂಡು? ಒಂದ್ 2 ತಿಂಗಳಾಯ್ತು. ದೀಪಾವಳಿ ತಗೊಂಡಿದ್ದೆ. ದೀಪಾವಳಿ ಎಷ್ಟು ಓಡಿಸಿ? 1000 ಆಫೀಸಿಗೆ ಡೈಲಿ ಹೋಗ್ತೇವೆ. ಎಷ್ಟು ಕಿಲೋಮೀಟರ್ ಓಡುತ್ತಿ? 45 ಡೈಲಿ 45 ಕಿಲೋಮೀಟರ್. ಡೈಲಿ 45 ಕಿಲೋಮೀಟರ್ಸ್. ವಾಪಸ್ ರೇಂಜ್ ಎಷ್ಟು ಮೆನ್ಷನ್ ಮಾಡ್ರ? ರೇಂಜ್ ಆಕ್ಚುಲಿ ಅವ್ರು ಮಾಡಿದ್ದು 165 ಐಡಿಸಿ ಕ್ಲೇಮ್. ಐಡಿಸಿ ಬಿಡು, ಐಡಿಸಿ ಎಷ್ಟು? 165 ಕೊಟ್ಟಿದ್ರು. 165 ಐಡಿಸಿ. ಬಟ್ ಆಕ್ಚುಲ್ ನಮಗ ಈಗ ಹೇಳಿದ್ದವ್ರೆ 110. ರಿಯಲ್ ವರ್ಲ್ಡ್ ರೇಂಜ್ ಅಂತ ಹೇಳ್ತಾರಲ್ಲ, ಅದು 110 ಕೊಟ್ಟಿದ್ರು. ಓಲಾದೊಳಗೆ 135 ಕೊಟ್ಟಾರ. ಈಗ 110 ಕೊಟ್ಟಾರ. ಓಕೆ. ಓಲಾದ್ದು 135 ನನಗೆ ಬರೋದ 110 ಬರ್ತೈತಿ ಸಿಂಗಲ್ ಓಡಿಸಿದ್ರೆ. ಇವ್ರು ಎಕ್ಸಾಕ್ಟ್ ನಂಗಂತೂ ಬರ್ತೈತಿ 110 ಆರಾಮ್ 15. ಸಿಂಗಲ್ ಓಡಿಸಿದ್ರ ಸಿಂಗಲ್ ಓಡಿಸಿದ್ರೆ ಆರಾಮ್ 15 ಮಟ ಹಿಂಗ್ ಬರ್ತೈತಿ. ಫುಲ್ ಓಡಿಸಿ ಯಾವಾಗಾರ? ಫುಲ್ ಓಡಿಸೇನೆ 15 ಅಂದ್ರೆ ಎಲ್ಲಿವರೆಗೂ? ಎಷ್ಟು ಬ್ಯಾಟ್ರಿ ಆಗಿತ್ತು? ಬ್ಯಾಟ್ರಿ ಅದ ಲಾಸ್ಟಿಗೆ ಒಂದೊಂದು 4% ಉಳಿದಿತ್ತು. ಅವಾಗ ನಾನು 1 ದಿವಸ ಮಾಡಿರ್ಲಿಲ್ಲ. ಒಂದ್ ದಿವಸ ಮಾಡಿರ್ಲಿಲ್ಲ ನಾನು ಚಾರ್ಜ್. ಹುಬ್ಳಿ ಧಾರವಾಡ 45 90 ಹೊಡೆದಿದ್ದೆ. ಎಲ್ಲ ಹೊರಗೆಲ್ಲ ಅಡ್ಡಾಡಿ ಒಂದು ಲಾಸ್ಟ್ 4% ಉಳಿದಿತ್ತು. 4% ಉಳಿದಾಗ ಎಷ್ಟು ಕಿಲೋಮೀಟರ್ ತೋರಿಸ್ತೀರಿ? 4% ಉಳಿದಾಗ ಒಂದು 7 ಕಿಲೋಮೀಟರ್ ಹಿಂಗೆ ತೋರಿಸ್ತದೆ. 7. ಓಕೆ. 7 ನೀವು ಓಡಾಡಿದ್ದ ಈಕ್ವಲ್ ತೋರಿಸುತ್ತೆ. ಈಗ 51 ಕಿಲೋಮೀಟರ್ ಅಂತ ತೋರಿಸಿದ್ರೆ 94 ತೋರಿಸ್. ಇಲ್ಲಿ ನೋಡಬಲ್ಲ ರೇಂಜ್ 95 ತೋರಿಸತ್ತೆ. ರೈಡ್ ಮೋಡ್ಸ್ ಒಳಗೆ ಎಷ್ಟು ಮೋಡ್ ಅದಾವ ಇದ್ರೊಳಗೆ? 4: ಇಕೋ, ರೈಡ್, ಸ್ಪೋರ್ಟ್ ಅಂಡ್ ಕಸ್ಟಮ್. ಇಕೋ ರೇಂಜ್ 108. ಟಾಪ್ ಸ್ಪೀಡ್ ನಮಗೆ 48 ಕೊಡ್ತೈತೆ. 48 ಸ್ಪೀಡ್ ಇದ್ರೊಳಗೆ ಕೊಟ್ಟಿಲ್ಲ, ಡಿಜಿಟಲ್ ಡಿಸ್ಪ್ಲೇ ಒಳಗೆ ಬಂದಿಲ್ಲ. ಓಕೆ. ಆಮೇಲೆ ರೈಡ್ ಒಳಗೆ 77 ರೇಂಜ್ ಫುಲ್ ಚಾರ್ಜ್ ಇದ್ದಾಗ. ಓಕೆ. 94% ಐತಿ. ಒಟ್ನಾಗ ಒಂದು 80 ಇಟ್ಕೋ. ಅದ್ರದ್ದು 68 ಅನ್ನ ಕೊಡ್ತೈತೆ ಸ್ಪೀಡ್. ಓಕೆ. ನೆಕ್ಸ್ಟ್ ಸ್ಪೋರ್ಟ್ ನೊಳಗ 71 ರೇಂಜ್ ಕಡಿಮೆ ಆಗ್ತಾ ಹೋಗ್ತೈತಿ. ಇನ್ನೊಂದ್ ಮೋಡ್ ಯಾವ್ದು? ಸ್ಪೀಡ್ ಏನೈತಿ ಇದ್ರೊಳಗ? ಇದ್ರ ಸ್ಪೀಡ್ ಆಕ್ಚುಲಿ 80 ಮೇಲೆ ಹೋಗ್ತದೆ. 85 ಮಟ ಬರ್ತದೆ. 85 ಮಟ. 85 to 88. ನೆಕ್ಸ್ಟ್ ಸ್ಪೋರ್ಟ್ಸ್ ಕಸ್ಟಮ್. ನಾವು ಸೆಟ್ ಮಾಡ್ಕೋಬಹುದು. ಫಸ್ಟ್ ಆಫ್ ಆಲ್ ಗಾಡಿ ಯಾವ್ದಂತಾನೆ ಹೇಳಿಲ್ಲ ನಾವೇನು. ವಿದಾ V1 Pro. ವಿದಾ V1 Pro. ಆಕ್ಚುಲಿ ನಾವು ಶಾಪಿಗೆ ಹೋದಾಗ ವಿದಾ ಅಂತ ಇತ್ತು ಬರೇ. ಇವ್ರ ಹೀರೋ ಅಂತ ಎಲ್ಲಿ ಮೆನ್ಷನ್ ಮಾಡಿಲ್ಲ. ಅದಕ್ಕೆ ಅವ್ರ ಕಡೆ 20 ಸಲ ಕೇಳ್ದಾನ ಹೀರೋದವ್ರದ ಅಂತ ಹೇಳಿ. ಮತ್ತ ಆಮೇಲೆ ಅವ್ರ ಹೀರೋ ಮೋಟೋಕಾರ್ಪ್ ಇವ್ರದಾಗ ನೋಡಿದಾಗ ಓಕೆ. ಇವೆಲ್ಲ ಕೀಸ್ ಎಲ್ಲ ಹೆಂಗೆ? ಇದೇನು SOS ಎಷ್ಟು ಜನದ ನಂಬರ್ ಕೊಡ್ಬೋದು ಇದ್ರೊಳಗೆ? 3 ಜನದ ನಂಬರ್ ಕೊಡ್ಬೇಕ. 3 ಜನ ನಂಬರ್ ಕೊಟ್ರೆ ನಿಮಗೆ ಏನೋ ಎಮರ್ಜೆನ್ಸಿ ಇದ್ರೆ ಅವ್ರಿಗೆ ಕಾಲ್ ಆಗ್ತೈತೆ ಒಮ್ಮೆ. ಓಕೆ. ಸೆಟಪ್ ಮಾಡಿ ಅದನ್ನ? ಇಲ್ಲ, ನಾ ಇನ್ನೂ ಮಾಡಿಲ್ಲ, ಮಾಡಕ್ಕಾಗಿಲ್ಲ. ಓಕೆ. ಪಾರ್ಕಿಂಗ್. ಓಕೆ. ಇದು ರಿವರ್ಸ್ ಅನ್ನೋದಕ್ಕಿಂತ ಜಾಸ್ತಿ. ಓಕೆ. ಇಲ್ಲಿ ಇದು ಮೇನ್, ಇದನ್ನ ಹೇಳ್ಬೇಕು ನೀನು. ಓಕೆ. ನಮ್ದು ಓಲಾದೊಳಗೆ ಏನಾಕತಿ, ಇಲ್ಲಿ ರಿವರ್ಸ್ ನಮಗೊಂದು ರಿವರ್ಸ್ ಮೋಡ್ ಆಪ್ಷನ್ ಕೊಟ್ಟಾರ ಓಲಾದೊಳಗೆ. ಸೊ ಇದ್ರದ್ದು ಆಪ್ಷನ್ ಅಡ್ವಾಂಟೇಜ್ ಏನಂತಂದ್ರ, ಈ ಗಾಡಿದು ನೀ ಹೇಳಿದ ಪ್ರಕಾರ ಅಥವಾ ನಾನು ನೋಡಿದ ಪ್ರಕಾರ, ಈಗ ನಿಂಗೆ ಅದು ಗೊತ್ತಿತ್ತಾ? ಫಸ್ಟ್ ಆಫ್ ಆಲ್ ರಿವರ್ಸ್ ಗೊತ್ತಿರಲಿಲ್ಲ. ಅದು ಆಕ್ಚುಲಿ ಅವರು ರಿವರ್ಸ್ ಮೋಡ್ ಅಂತ ಕೊಟ್ಟಿಲ್ಲ, ಅದಕ್ಕೆ ಪಾರ್ಕಿಂಗ್ ಮೋಡ್ ಅಂತ ಕೊಟ್ಟಾರ. ಇದ್ರ ಅಡ್ವಾಂಟೇಜ್ ಏನು ಅಂತಂದ್ರೆ, ಪಾರ್ಕಿಂಗ್ ಒಳಗ ನಾವು ಪಾರ್ಕಿಂಗ್ ಮಾಡುವಾಗ ಫ್ರಂಟ್ ಮುಂದೆ ಹಿಂದೆ ಮಾಡ್ತಿರ್ತೇವೆ ಗಾಡಿನ. ಸೊ ಓಲಾದಾಗ ಏನಾಗುತ್ತೆ, ರಿವರ್ಸ್ ಆಪ್ಷನ್ ಕೊಟ್ಟಾರ. ರಿವರ್ಸ್ ನೊಳಗೆ ಏನಾಗುತ್ತೆ, ರಿವರ್ಸ್ ಬಟನ್ ಪ್ರೆಸ್ ಮಾಡಿದ್ಮೇಲೆ ನೀವು ರಿವರ್ಸ್ ಮಾತ್ರ ಹೋಗ್ಬೋದು. ಸಡನ್ ಆಗಿ ಸ್ವಲ್ಪ ಮುಂದಕ್ಕೆ ಹೋಗ್ಬೇಕಂದ್ರೆ ಮತ್ತೆ ರಿವರ್ಸ್ ಬಟನ್ ಇಂದ ನೀನು ನಾರ್ಮಲ್ ಇದಕ್ಕೆ ಬಂದು ಮುಂದಕ್ಕೆ ಹೋಗ್ಬೇಕು. ಬಟ್ ಇದ್ರೊಳಗೆ ಆಪ್ಷನ್ ಏನಂತಂದ್ರೆ, ರಿವರ್ಸ್ ಅನ್ನೋ ಆಪ್ಷನ್ ಇದನ್ನ ಮಾಡಿಲ್ಲ ಇವರು, ಪಾರ್ಕಿಂಗ್ ಅನ್ನೋ ಆಪ್ಷನ್ ಕೊಟ್ಟಾರ. ಪಾರ್ಕಿಂಗ್ ಒಳಗೆ ಪ್ರೆಸ್ ಮಾಡಿಗ ಪಾರ್ಕಿಂಗ್ ಒಳಗೆ ಆಪ್ಷನ್ ಏನು ಅಂತಂದ್ರೆ, ನೀವು ಗಾಡಿ ಸ್ಪೀಡ್ ಫ್ರಂಟ್ ಮತ್ತೆ ಬ್ಯಾಕ್ ಎರಡನ್ನೂ ಕವರ್ ಮಾಡ್ಕೋಬಹುದು. ಈಗ ಯಾವುದೇ ಇಂಥ ಸಂಧಿ ರೋಡ್ನೊಳಗ ನೀನು ರಿವರ್ಸ್ ಅಥವಾ ಏನಾದ್ರು ಹಿಂದಕ್ಕೆ ತೆಗಿಬೇಕು ಅಥವಾ ಮುಂದಕ್ಕೆ ಹಾಕ್ಬೇಕು ಗಾಡಿನ ಅಂದಾಗ ಸ್ವಲ್ಪ ಹಿಂದಕ್ಕೆ ಮುಂದಕ್ಕೆ ಮಾಡೋದು ಯೂಶುವಲಿ ಗಾಡಿಗಳದ ಅಭ್ಯಾಸ. ನನಗೆ ಓಲಾದಾಗ ಒದ್ದಾಡ್ತೈತೆ ಆ ವಿಷಯದಾಗ. ನಾನು ಸ್ವಲ್ಪ ರಿವರ್ಸ್ ಹಾಕಿ ಮತ್ತೆ ಅದನ್ನ ಮತ್ತೆ ನಾರ್ಮಲ್ ಮೋಡಿ ತಂದು ಮುಂದೆ ತಳ್ಳಿ. ಇದ್ರೊಳಗೆ ಹಂಗಲ್ಲ, 1 ಕಿಲೋಮೀಟರ್ ಸ್ಪೀಡ್ ಮುಂದೆ ಹೋಗುತ್ತೆ. ಸ್ವಲ್ಪ ಮುಂದಕ್ಕೆ ಹೋಗು. ಎಷ್ಟು ಸ್ಪೀಡ್ ಹೊಂಟತ್ತೀಗ? 4 ಅಲ್ಲ? ಸೊ ರಿವರ್ಸ್ ಬಾ. ಸೊ ಎರಡು ಆಪ್ಷನ್ ಇದೊಂದ್ರಲ್ಲೇ ಇರೋದ್ರಿಂದ ಈ ಬಟನ್ ಒಳಗ ಏನಿದೆ ಪಾರ್ಕಿಂಗ್ ಅನ್ನೋ ಒಂದು ಕಾನ್ಸೆಪ್ಟ್ ನೊಳಗ
ಇದು ಬೆಸ್ಟ್ ಇದು ಅನ್ಕೊಂತಾನೆ. ಈ ತರ ಅಪ್ ಇದ್ದಾಗ ಹಿಂದ ಅಪ್ ಇರ್ತದಲ್ಲ ಅವಾಗ ಬಹಳ ಹೆಲ್ಪ್ ಆಕೈತೆ ರಿವರ್ಸ್ ಬರಕ. ಸೊ ಇದ್ರೊಳಗೆ ನಿನಗೆ 2 ಆಪ್ಷನ್ ಅವರು ಕ್ಲಿಯರ್ ಮಾಡಿದಾರ. ಒಂದು ಪಾರ್ಕಿಂಗಿಗೆ ಬೆಸ್ಟ್ ಸೊಲ್ಯೂಷನ್, ಇದು ಬೇರೆ ಗಾಡಿ ಒಳಗೆ ಯಾವ್ದ್ರೊಳಗೆ ಇಲ್ಲ, ವಿದಾದೊಳಗೆ ಇರೋದು. ಓಲಾದೊಳಗೆ ರಿವರ್ಸ್ ಆಪ್ಷನ್ ಐತಿ, ಇದ್ರೊಳಗೂ ರಿವರ್ಸ್ ಆಪ್ಷನ್ ಐತಿ, ಬಟ್ ಅದು ಕಂಬೈನ್ಡ್ ವಿತ್ ಪಾರ್ಕಿಂಗ್ ಅನ್ನೋ ಇದ್ರೊಳಗೆ. ಸೊ ಎರಡು ಪರ್ಪಸ್ ಸರ್ವ್ ಮಾಡ್ತೈತಿ, ಕನ್ವೀನಿಯಂಟ್ ಓಲಾಕ್ಕಿಂತ. ಸೊ ಓಲಾದ ರಿವರ್ಸ್ ಮಾತ್ರ, ಅದು ನಾಟ್ ಪಾರ್ಕಿಂಗ್ ಬರಲ್ಲ ಅದು. ಸೊ ಅಲ್ಲಿ ವರ್ಕ್ ಜಾಸ್ತಿ, ಅರ್ಜೆಂಟ್ ನೊಳಗೆ ಹಿಂಗ್ ತೆಗೆದು ಮತ್ತೊಂದ್ಸಲ ಹಾಕಿ ಒದ್ದಾಡ್ಬೇಕಲ್ಲೇ. LED ಓಲಾ ಒಳಗ ಎಲ್ಲಾ ಅದ್ರ ಬಗ್ಗೆ ತಿಳ್ಕೊಂಡೆಲ್ಲ ಮಾಡ್ಬೇಕ. ಈಗ ಅಂದ್ರೆ ಸ್ವಲ್ಪ ಮಿಡಲ್ ಏಜ್ ನವರಿಗೆ ಗೊತ್ತಾಗಲ್ಲ, ಓನ್ಲಿ ಟೆಕ್ ಸಾವಿ ಇದ್ದರಿಗೆ ಮಾತ್ರ ಗೊತ್ತಾಗುತ್ತೆ. ಇದು ಹಂಗಲ್ಲ, ಜಸ್ಟ್ ಇಲ್ಲ ಒಂದು ಬಟನ್ ಕೊಟ್ಟಾರಲ್ಲ, ಆನ್ ಮಾಡಿಬಿಟ್ಟು ಇದು ಆನ್ ಬಟನ್ ಹಿಂಗೈತನ, ಅಂದ್ರೆ ಇದು NFC ಮೇಲೆ ವರ್ಕ್ ಆಗತ್ತೆ. ಕೀ ನಿನ್ ಜೇಬ್ನಾಗ ಇದ್ರು ಇದನ್ನ ಬಟನ್ ಒತ್ತಿದ್ರೆ ಸಾಕು, ಆನ್ ಆಗುತ್ತೆ. ಆಫ್ ಮಾಡೋದು ಇಲ್ಲಿಂದಾನೆ. ಕೀ ಸ್ವಲ್ಪ ಒಂದು ಎಷ್ಟು ಮೀಟರ್ ರೇಂಜ್ ಇದ್ರದ್ದು? ಒಂದು 10 ಮೀಟರ್, 3 ಮೀಟರ್ಸ್ ಅಷ್ಟೇ. ಓಕೆ, 10 ಫೀಟ್ 15-20 ಫೀಟ್ ಹೋದ್ಬಿಟ್ರೆ ಗಾಡಿ ಬೀಪ್ ಸೌಂಡ್ ಬರಾಕ. ನಾ ಚೆಕ್ ಮಾಡಿದೆ ಅವಾಗ. ಸೊ ಇದು USB ಪೋರ್ಟ್, ಓಲಾದೊಳಗೆ USB ಪೋರ್ಟ್ ಕೊಟ್ಟಾರ, ಬಟ್ ಇನ್ನೂವರೆಗೂ ನಾನು ಯೂಸ್ ಮಾಡಿಲ್ಲ. ನೀನು ಯೂಸ್ ಮಾಡೋದು ಡೌಟ್, ಯೂಸ್ ಮಾಡೋದು ಡೌಟ್, ಯಾಕಂದ್ರೆ ಎಲ್ಲರೂ ಮನೆಯಾಗ ಚಾರ್ಜ್ ಮಾಡ್ಕೊಂತೇವೆ. ಇದು ಹುಕ್, ಸೊ ಇದು ಬೂಟ್ ಓಪನರ್, ಚಾರ್ಜರ್, ಇದು ಫಾಸ್ಟ್ ಚಾರ್ಜರ್. ಓಲಾಕ್ ಮತ್ತೆ ಏತರ್ಗೆ ಇದೇ ಕಾನ್ಫಿಗರೇಷನ್ ಚಾರ್ಜರ್ಸ್ ಅದಾವೆ. ಸೊ ಇದ್ರದ್ದು ಒಂದು ಚಾರ್ಜರ್ ಇಲ್ಲೇ ಐತೆ, ಇದು ಎಲ್ಲರೂ ಹೊರಗೆ ಹೋದಲ್ಲೇ ಫಾಸ್ಟ್ ಚಾರ್ಜಿಂಗ್ ಯೂಸ್ ಮಾಡ್ಕೋಬಹುದು. ಸೊ ಸ್ಕ್ರೀನ್ ಕನ್ವೀನಿಯಂಟ್ ಆಗೈತೆ, ಸಾಕು. ಅಂಡ್ ಎಲ್ಲ ಪೋರ್ಟ್ ಇದನ್ನ ಕೊಟ್ಬಿಟ್ಟಾರೆ ಇಲ್ಲೇ ಎಲ್ಲ. ಇದು ಚೇಂಜ್ ಮಾಡೋದು ಸೆಲೆಕ್ಟರ್ಸ್ ಇವೆಲ್ಲ, ಇವೆಲ್ಲ. ಇದು ಹಜಾರ್ಡ್ ಲೈಟಾ? ಹಜಾರ್ಡ್ ಲೈಟ್ ಆನ್ ಆಗೈತಾ? ಎಸ್, ಹಾ ಆಗೈತಿ. ಆಮೇಲೆ ಸ್ಕ್ರೀನ್ ಇದನ್ನ ಐತಿ, ಮಾಡೋದು ಸೆಟ್ಟಿಂಗ್ಸ್ ಕೊಟ್ಟಾನೆ. ಇದ್ರ ಡಿಸ್ಪ್ಲೇ ಆಟೋ ಐತಿ, ಲೈಟ್, ಡಾರ್ಕ್, ಬ್ರೈಟ್ನೆಸ್ ಒಂದು. ಬ್ರೈಟ್ನೆಸ್ ಇದೆ ಸ್ವಲ್ಪ. ಓಕೆ, ಬ್ರೈಟ್ನೆಸ್ ಐತಿ. ಕನೆಕ್ಟ್ ಅಂತಂದ್ರೆ ವೈಫೈ ಕನೆಕ್ಟ್ ಮಾಡ್ಕೋಬಹುದು. ಮಾಡಿ ಅದು ಆಪ್ ಐತಲ್ಲ, ಆಪ್ ಥ್ರೂ ನಮ್ ಗಾಡಿ ಎಲ್ಲ ಐತೆ ಅಂತ ಹೇಳಿ ಚೆಕ್ ಮಾಡ್ಬೋದು ಅಷ್ಟೇ. ಓಕೆ, ಆಲ್ಮೋಸ್ಟ್ ಎಲ್ಲ ಸೇಫ್ಟಿ ಫೀಚರ್ಸ್ ಕೊಟ್ಟಾನೆ. ಬಹಳ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ, ಜನ ನೋಡ್ಕೊಂತಾರ, ಅವ್ರಿಗೆ ಗೊತ್ತಾಗತ್ತೆ. ಡಾಕ್ಯುಮೆಂಟ್ ಮೇನ್ ಸ್ಪೆಷಲ್ ಏನು ಅಂತಂದ್ರೆ ಈ ಗಾಡಿದು, ನಾನು ಓಲಾ ಅಥವಾ ಯಾವ್ದಂತ ನೀನು ಕೇಳಿದಾಗ ನಾನು ಓಲಾ ಬಿಟ್ಟು ಇನ್ನೊಂದು ಹೇಳಿದ್ದೆ ಅನ್ಕಂದ್ರೆ ಇದನ್ನ ಚೆಕ್ ಮಾಡಕ TVS iQube ಹೇಳಿದ್ದೆ ನಿಂಗೆ. ಬಟ್ TVS iQube ನನಗೆ ಇತ್ತಿತ್ತಾಗಲ್ ಬಿಲ್ಡ್ ಕ್ವಾಲಿಟಿ ಅಷ್ಟು ಇಷ್ಟ ಆಗೋಲ್ದು, ಅಂಡ್ ಸ್ವಲ್ಪ ಅದ್ರದ್ದು ರೇಂಜ್ ಇಶ್ಯೂ ಭಾಳ ಇತ್ತು. ಸೊ ಇದು ನಾನು ಡೌಟ್ ಇಲ್ಲೇ ಹೇಳಿದ್ದೆ ನಿನಗೆ, ರೇಂಜ್ ಹೆಂಗೈತೆ ಗೊತ್ತಿಲ್ಲ, ಬಟ್ ಗಾಡಿ ಮಾತ್ರ ಮಸ್ತ್ ಐತೆ ಅಂತ ಹೇಳಿದ್ದೆ. ನಾನು ಒಂದ್ಸಲ ನೋಡಿದ್ದಿದ್ನ, ವಿಡಿಯೋ ಮಾಡ್ಬೇಕಂತ ಭಾಳ ಪ್ರಯತ್ನ ಮಾಡಿದ್ದೆ, ಆದ್ರೆ ಆಗಿರ್ಲಿಲ್ಲ. ಅಂತೂ ಇಂತ ನನ್ನ ಫ್ರೆಂಡ್ ತಗೊಂಡನ ಗಂಡುಗಲಿ. ಡಾಕ್ಯುಮೆಂಟ್ಸ್ ಎಲ್ಲ ಸೇವ್ ಮಾಡ್ಕೋಬಹುದು, ಅಂದ್ರೆ ಇದು ಡ್ರೈವಿಂಗ್ ಲೈಸೆನ್ಸ್, ರಿಜಿಸ್ಟರ್, RC. ಓಕೆ ಓಕೆ. ಅಬೌಟ್ ಸಾಫ್ಟ್ವೇರ್ ಅಪ್ಡೇಟ್ ಮಾಡ್ತಾರೆ. ಈಗ ಎಷ್ಟು ಒಂದ್ಸಲ ಅಪ್ಡೇಟ್ ಬಂದತ್ತ? ಇನ್ನೂ ಏನು ಬಂದಿಲ್ಲ. ಓಕೆ, ಹೆಂಗೆ ರೈಡ್ ಹೆಂಗ್ ಅನ್ಸತ್ತ ನಿನಗ? ಬೆಸ್ಟ್ ರೈಡ್ ಕನ್ವೀನಿಯಂಟ್. ಅಂದ್ರೆ ನಿನಗೆ ಸುಮ್ನೆ ಪೆಟ್ರೋಲ್ ಗಾಡಿ ಓಡಿಸಂಗ ಅನ್ಸತೈತಿ? ಅದಕ್ಕಿಂತ ಅದ್ರಲ್ಲಿ ಇನ್ನೂ ದಡಕ್ಕೆ ಜಾಸ್ತಿ ಎಲ್ಲ ಆಗ್ತಿತ್ತಲ್ಲ. ಇದ್ರಾಗ ಸಸ್ಪೆನ್ಷನ್, ಇದ್ರದ್ದು ಫ್ರಂಟ್ ಓಲಾದ ಡಿಸ್ಅಡ್ವಾಂಟೇಜ್ ಇದ್ದಿದ್ದ ಒಂದೇ ಮೊನೋ ಶಾಕ್ ಸಸ್ಪೆನ್ಷನ್ ಏನೋ ಇತ್ತು ಅದ್ರದ್ದು. ಇದ್ರದ್ದು 2 ಸಸ್ಪೆನ್ಷನ್ ಅದಾವೆ. ಅಂಡ್ ಈಗ ಓಲಾದೊಳಗೆ ಬರೋ ಹೊಸ ಗಾಡಿಗಳಿಗೆಲ್ಲನಕ್ಕೂ 2 ಕೊಡ್ತಿದ್ದಾರೆ. ಅಂಡ್ ಓಲಾದ ಇನ್ನೊಂದು ಫುಟ್ಬೋರ್ಡ್ ಸಮಸ್ಯೆ ಇತ್ತು, ಅದನ್ನು ಸಾಲ್ವ್ ಮಾಡ್ಯಾರ ಅವರು. ಇವ್ರದ್ದು ಚೆನ್ನಾಗೇ ಬಂದತ್ ಗಾಡಿ ಡಿಸೈನ್ ಭಾರಿ ನಂಗೂ ಇಷ್ಟ ಆಗ್ತಿದೆ. ಸೊ ನನ್ನ ಫ್ರೆಂಡಿಗೆ ಸಜೆಸ್ಟ್ ಮಾಡ್ಬೇಕಾರೆ ಇದನ್ನು ಸೇರಿಸಿ ಸಜೆಸ್ಟ್ ಮಾಡಿದ್ದೆ. TVS iQube ಮತ್ತು ಹೀರೋ ವಿದಾ V1 Pro ಇವ ತಗೊಂಡಿರೋದು. ಸೊ ಹಿಂದ್ಗಡೆ ಮಾತ್ರ ಅಗೇನ್ ಒಂದೇ ಸಸ್ಪೆನ್ಷನ್ ಕೊಟ್ಟಾರೆ ಇವರು. ರೈಡ್ ಮಾಡಿ ನೋಡಿದಾಗ ಏನು ಎಲ್ಲ ಕಂಫರ್ಟಬಲ್ ಆಗಿತ್ತು. ಹಾ, ಹಿಂದೆ ಡ್ರಮ್ ಬ್ರೇಕ್ ಇದು. ಓಕೆ, ಬಟ್ ಚೆನ್ನಾಗಿದೆ. ಎಷ್ಟು ಬಿತ್ತು ರೇಟ್? ಇವ ಲಕ್ಕಿ ಫೆಲೋ ಇವ. ಯಾಕಂದ್ರೆ ಓಲಾ ರೇಟ್, ನಂದು ಓಲಾ S1 Pro ನಾನು ತಗೊಂಡ 1,42,000 ಇತ್ತು. ಆಲ್ಮೋಸ್ಟ್ 2 ವರ್ಷ ಆಗೈತಿ. ಇವನ್ ತಗೊಳ್ಳೋ ಟೈಮಿಗೆ 1,60,000 ಹತ್ರ ಹೋಗಿತ್ತು. ಇದು ನೀನೇ ಹೇಳಿದ್ಮೇಲೆ ಹೀರೋಕ್ ಹೋಗಿ ಚೆಕ್ ಮಾಡಿದಾಗ ಅವ್ರು ಏನಂದ್ರೆ ಕ್ರೆಡಿಟ್ ಕಾರ್ಡ್ ಮೇಲೆ 30% 30,000 ಆಫರ್ ಇತ್ತು. ಅಂದ್ರೆ ಇದ್ರದ್ದು ರೇಟ್ ಎಷ್ಟಿತ್ತು ಹೇಳು? 1,65 ಇದ್ರದ್ದು. ಓಕೆ, ಈ ಗಾಡಿದು 1,65 ಇತ್ತು. ಬಟ್ ನಾನು ಅವ್ನು ಸಜೆಸ್ಟ್ ಮಾಡಿದ್ದು ರೇಂಜ್ ಬೇಕಿದ್ರೆ ಓಲಾ S1 Pro ತಗ. ಗಾಡಿ ಬಗ್ಗೆ ನಾನು ಓಡಿಸಿ ನೋಡಿಲ್ಲ ಅಂತ ಹೇಳಿದ್ನ. ನನಗೆ ಈಗ ನಾವು ಓಡಿಸ್ ನೋಡೀನಿ, ನಂಗೆ ಇಷ್ಟ ಆಗೈತಿ. ಬಟ್ ಅವತ್ತಿನ ಸಿಚುವೇಶನ್ ಒಳಗೆ ನಾನು ಓಡಿಸಿರ್ಲಿಲ್ಲ. ಇದ್ರದ್ದು ರೇಟ್ ಎಕ್ಸಾಕ್ಟ್ ಆಗಿ ಎಷ್ಟಿತ್ತು ಹೇಳು? ನಿಂದು ಡಿಸ್ಕೌಂಟ್ ಬಿಡು. 165 165. ಡಿಸ್ಕೌಂಟ್ ಎಷ್ಟಾಯ್ತು?
ಡಿಸ್ಕೌಂಟ್ 30,000 ಏನೋ 30,000 ಡಿಸ್ಕೌಂಟ್. ಇದನ್ನ ನಾವು ಫೋನ್ನಾಗ ಹೇಳ್ದ ನಾನು ನಂಬಿರ್ಲಿಲ್ಲ ಆಕ್ಚುಲಿ. ಯಾವ ಕ್ರೆಡಿಟ್ ಕಾರ್ಡ್ ಏನೋ ಮರ ಅದು 30,000 ಡಿಸ್ಕೌಂಟ್ ಸಿಗ್ತದೆ ಅಂತಂದ್ರೆ ಅಮೆಝಾನ್ ಒಳಗೆ ಇದೆ, ಅಲ್ಲಿ ಅವರೇ ಬುಕ್ ಮಾಡಿಸಿ ನಮಗ ಅಲ್ಲಿಂದ ಇದು ಎಲ್ಲಿಂದ ಫ್ಲಿಪ್ಕಾರ್ಟ್ ತ್ರೂಯಿಂದ ಬುಕ್ ಮಾಡಿಸ್ತಾರ. ಫ್ಲಿಪ್ಕಾರ್ಟ್ ಒಳಗೆ ಆಫರ್ ಇದ್ದಿದ್ದು ಅಂದ್ರೆ ಫ್ಲಿಪ್ಕಾರ್ಟ್ ಆಕ್ಸಿಸ್ ಬ್ಯಾಂಕ್ ಕಾರ್ಡ್ ಹಿಂಗೆಲ್ಲ ಅದಾವಲ್ಲ ಅವು. ಓಕೆ. ಸೊ ನನಗೆ ಅವ 30,000 ಡಿಸ್ಕೌಂಟ್ ಅನ್ನತ್ಲೇನ ಟ್ರಸ್ಟಬಲ್ ಕಂಪನಿ ಹೀರೋ. ಸೊ ಹಂಗಾಗಿ ನೋಡಿ ಟ್ರೈ ಮಾಡು ಒಂದ್ಸತಿ ಟ್ರೈ ಮಾಡಿ ಎಲ್ಲ ನಿಂಗೆ ಓಕೆ ಅನ್ಸಿದ್ರೆ ತಗೋ ಅಂತ ಹೇಳಿದ್ದೆ. ಸೊ ಅವ್ನಿಗೆ ಓಕೆ ಅನಿಸ್ತು. ಸೊ ತಗೊಂಡಿದ್ದ. ಬಟ್ 1,30,000 ಇಸ್ ವರ್ತ್ ಅಂತ ನಂಗೆ ಅನಿಸ್ತದೆ ಇದಕ್ಕೆ. ಈಗ ಕರೆಕ್ಟ್ ಆನ್ ರೋಡ್ ಪ್ರೈಸ್ ಅಂದ್ರೆ ನಂಗೆ ಆಕ್ಚುಲಿ ಬಿದ್ದಿದ್ದು 1,08,000 ಇನ್ ಫ್ಲಿಪ್ಕಾರ್ಟ್. ಸೊ ನನಗೆ ಬಿದ್ದಿದ್ದು ಕರೆಕ್ಟ್ 1.25 ಅಂದ್ರೆ ನೀನ್ ಹೇಳ್ತದ ಬರೀ ಗಾಡಿ ವ್ಯಾಲ್ಯೂ. ಎಸ್, ಎಲ್ಲ ಆನ್ ರೋಡ್ ಪ್ರೈಸ್ ನನಗೆ ಬಿದ್ದಿದ್ದು ಅಂದ್ರೆ 165 ಇಂದ 1.25 ಬಂತ. ಅಂದ್ರೆ 40,000 ಡಿಸ್ಕೌಂಟ್ ಆತ. ಬೆಸ್ಟ್ ಅಲ್ಲಿ. ಸೊ ನಾನು ಮನಸ್ಸು ಮಾಡಿದೆ ಇದೇ ಸೇಮ್ ಓಲಾದೊಳಗೆ 165 ಯಾಕೆ ಕೊಡ್ಬೇಕಂತ. ಇಲ್ಲ ಕರೆಕ್ಟ್. ನಾನು ಅವತ್ತು ಹೇಳಿದ್ದೆ ನನಗೆ ರೇಟ್ ಮತ್ತೆ ಇದು ಮ್ಯಾಚ್ ಆದಾಗ ನಾ ಈಗ ಓಲಾದೊಳಗೆ ನೀವು 135 ಕೊಟ್ರೆ ನಿನಗೆ ಓಲಾ S1 ಸಿಗ್ತತಿ ಅಥವಾ ಎಕ್ಸ್ ಏನೇನೋ ಭಾಳ ಸೀರೀಸ್ ಬಿಟ್ಟಾರ. ಅವುಗಳ ಬಗ್ಗೆ ವಿಡಿಯೋ ಮಾಡೋಕ್ಕಾಗಿಲ್ಲ ನನ್ನ ಕೈಯಾಗ. ಬಟ್ ಅವು ಯಾವುದೇ ತಗೊಂಡ್ರು ನಿನಗೆ ಇಷ್ಟು ಕಂಫರ್ಟ್ ಇರ್ತದೆ ಅಂತ ನಂಗೆ ಅನ್ಸಂಗಿಲ್ಲ. ನಂಗೆ ಅನಿಸ್ತಿಲ್ಲ ಆಕ್ಚುಲ್ ಆಗಿ. ಅನಿಸ್ಲಿಲ್ಲ ಯಾಕಂದ್ರೆ ನಾನು ಓಡಿಸಿ ನೋಡಿದಾಗ ಜರ್ಕ್ ಕೊಡ್ತೈತೆ ಅದು ಓಲಾ. ಆಮೇಲೆ ಪವರ್ ಕಟ್ ಹಾಕಿದ್ ಬ್ರೇಕ್ ಹಾಕಿದ್ರೆ. ಹಾ ಓಕೆ. ಪವರ್ ಕಟ್ ಹಾಕಿ ಅಂದ್ರೆ ನೀ ಯಾವ್ದು ಓಡಿಸಿದ್ದಿ? ಓಲಾ S1 Pro ಆಗಲ್ಲ, S1 ಆಗುತ್ತೆ ಹಂಗೆ. ವಿನಾಯಕಂದು ಓಡಿಸಿದಲ್ಲ ಅದು S1 ಒಳಗೆ ಅದು ಐತೆ. S1 Pro ಇಟ್ಸ್ ಕಂಪ್ಲೀಟ್ಲಿ ಬಿಲ್ಟ್. ಅದು ಚಲೋ ಐತೆ ಆಕ್ಚುಲ್ ಆಗಿ. S1 ಒಳಗೆ ಆ ಫೀಲ್ ಐತಿ. ಯಾಕಂದ್ರೆ ಅಲ್ಲಿ ಅವ ಅದೇ ಮಾಡೆಲ್ ಇಟ್ಕೊಂಡು ಪವರ್ ಕಮ್ಮಿ ಮಾಡಿ ಬ್ಯಾಟ್ರಿ ಕಡಿಮೆ ಮಾಡಿ ಏನೋ ಮಾಡಕ್ ಹೋಗ್ಯಾನ. ಬಟ್ ಅಲ್ಲಿ ಅದು ಮ್ಯಾಚ್ ಆಗಿಲ್ಲ. ಅದು ಮೋಡ್ ಚೇಂಜ್ ಮಾಡಿದ್ರೆ ಮೋಡ್ ಚೇಂಜ್ ಮಾಡಿದ್ದೇವೆ ಅಂತ ಅನ್ಸುತ್ತೆ. ಇದ್ರಾಗ ಏನು ಅನ್ಸಂಗಿಲ್ಲ. ಓಕೆ. ಓಕೆ. ಅಂಡ್ ಬಟನ್ ಕ್ವಾಲಿಟಿ ಎಲ್ಲ ಚೆನ್ನಾಗಿದಲ್ಲ? ಚೆನ್ನಾಗಿದಾವೆ, ಅದೇನಿಲ್ಲ. ಇವ ಓಲಾ S1 Pro, TVS iQube, ಹೀರೋ ವಿದಾ ಇವು 3 ಸಜೆಸ್ಟ್ ಮಾಡಿದ್ದೆ. TVS iQube ಕೊನೆಗೆ ಫಿಲ್ಟರ್ ಔಟ್ ಮಾಡಿದೆ. ಸೊ ಆಲ್ಮೋಸ್ಟ್ 1 ಮಂತ್ ಡಿಸ್ಕಷನ್ ಮಾಡಿವೆ. ಸೊ ಆಮೇಲೆ ಇದನ್ನ ಹೋಗಿ ಟ್ರೈ ಮಾಡು, ನಿನಗೆ ಏನು ಅನಿಸ್ತತಿ ನೋಡಿ ಹೇಳು ಅಂದಾಗ ಇವ ಹೇಳ್ದ ಚಲೋ ಐತಿ ಅಂತ. ಬಟ್ ರೇಟ್ ಸೇಮ್ ಅಂತ ಹೇಳಿದಾಗ ಸ್ವಲ್ಪ ನೋಡು ಓಲಾ ಟೆಸ್ಟೆಡ್ ಟ್ರೈಡ್ ಅಂತ ಹೇಳ್ದೆ. ಆಮೇಲೆ ರೇಟ್ ಕಡಿಮೆ ಅಂತ ಹೇಳಿದ ತಕ್ಷಣ ಹೋಗಿ ಬುಕ್ ಮಾಡು ಅಂತ ಹೇಳಿದ್ದೆ. ಸಸ್ಪೆನ್ಷನ್ ಫೀಲ್ ಹೆಂಗೈತಿ ನಿನಗ? ಸಸ್ಪೆನ್ಷನ್ ವೀಲ್ ಗ್ರಿಪ್ ಹೆಂಗೈತಿ? ವೀಲ್ ಗ್ರಿಪ್ ಬಸ್ ಐತಿ. ನಿಂಗೆ ಏನು ಸ್ಕಿಡ್ ಅನ್ಸಂಗಿಲ್ಲ ಏನು. ಅದೀಗ ನಾನು ಓಡಿಸಿದ್ನಲ್ಲ, ನಂಗೂ ಭಾಳ ಕಂಫರ್ಟಬಲ್ ಅನಿಸ್ತು. ನನಗೆ ಆ್ಯಕ್ಚುಲಿ ಓಲಾಗಿಂತ ಕಂಫರ್ಟಬಲ್ ಅನಿಸ್ತು ರೈಡ್. ಓಲಾದು ಸ್ವಲ್ಪ ಅದು ಹೊಸ ಏನೋ ಮಾಡಲ್ಲೇ ಹೊಸದು. ಆ್ಯಂಡ್ ಅದ್ರ ರೈಡ್ ಡಿಫ್ರೆಂಟ್ ಅಂತ ಅನಿಸ್ತತಿ. ಬಟ್ ಸ್ಪೀಡ್ ಪಿಕಪ್ ಎಲ್ಲ ಯಾವುದು? ಓಲಾ ಸೆಟ್ಟಿಂಗ್ ಕಂಫರ್ಟಬಲ್. ಇದ್ರದ್ದು ಸೆಟ್ಟಿಂಗ್ ಭಾರಿ ಇತ್ತು. ಸೊ ಈಗ ನನ್ನ ಸಜೆಷನ್ ಈ ಗಾಡಿ ಅಂದ್ರೆ ರೇಟ್ ಇದೇ 135 ಸಿಕ್ತು ಅಂತಂದ್ರೆ ಇದೇ ಗಾಡಿ. 160 ಎಲ್ಲ ಬೇಡ, 160, 170 ಅಂತಂದ್ರೆ ಬೇಕಾಗಿಲ್ಲ. ಇವನ್ ಓಲಾಕು 160, 170 ದುಡ್ಡು ಕೊಡೋದು ವೇಸ್ಟ್ ಅಲ್ಲಿಗೆ. ಅದೇನಿದ್ರು 140 ಒಳಗೆ. ಈಗ ಡಿಕ್ಕಿ ಹೆಂಗ್ ಓಪನ್ ಮಾಡ್ತೀವಿ ಮಾಡಪ್ಪ ನೋಡೋಣ. ಡಿಕ್ಕಿ 2 ವೇ ಮಾಡಬಹುದು. ಒಂದು ಇದರಿಂದ ಓಕೆ ಓಪನ್ ಮಾಡ ಸೌಂಡ್ ಆಯ್ತು ಹಿಂಗ. ಇನ್ನೊಂದು ಕೀಯಿಂದ. ಸೊ ಇಲ್ಲೇನಿದು ಡಿಕ್ಕಿದು ಡಿಸೈನೇ ಕೊಟ್ಬಿಟ್ಟ ನಾವು. ಇಲ್ಲ ಇದೆಲ್ಲ ಇದು ನೋಡ್ತಿದ್ರ ನೋಡ್ರಿ ಸೌಂಡ್ ಬರ್ತೈತಿ. ಇದು ಓಪನ್ ಆಯ್ತಿಲ್ಲ. ಸೊ ಹಿಂಗೆ ಓಪನ್ ಮಾಡ್ಬೇಕು. ಸೊ ಹೆಲ್ಮೆಟ್ ಇಡೋಷ್ಟು ಜಾಗ ಕೊಟ್ಟಾರ. ಇದು ಕೀ ತಗೊಳಪ್ಪ. ಇದು ಹೆಲ್ಮೆಟ್ ಅವ್ರದ ಕಂಪ್ನಿದ ತೆಗಿಬೇಕಾರೆ ಸ್ವಲ್ಪ ಇವೆಲ್ಲ ಇವು ಅಟ್ಟಿತಾವ. ಇವು ಇರ್ಲಿ ಕೊಡಿಲಿ. ಹೆಲ್ಮೆಟ್ ಕ್ವಾಲಿಟಿ ಚಲೋ ಐತಲ್ಲ? ISI ಏನೋ ಹೇಳ್ತಾರಲ್ಲ, ಐತೆ. ಎಲ್ಲರೂ ಪ್ರಿಂಟ್ ಮಾಡಿ ಕಳಿಸ್ತಾರ ಬಿಡು. ಅಲ್ಲಿ ಲೋಕಲ್ ಹೆಲ್ಮೆಟ್ ₹100 ಹೆಲ್ಮೆಟ್ ಮೇಲೂ ISI ಇಟ್ರ. ಅದೇನು ಸೇಫ್ಟಿನೋ ಏನೋ ಗೊತ್ತಿಲ್ಲ. ಸೊ ಇಷ್ಟು ಡೆಪ್ತ್ ಐತಿ. ಒಂದು ಹೆಲ್ಮೆಟ್ ಆರಾಮಾಗಿ ಇಡ್ಬೋದು. ಹೆಲ್ಮೆಟ್ ಇಟ್ಟು ಮತ್ತೆ ಜಾಗ ಉಳಿದಿತ್ತು. ಬಟ್ ನೀನು ಕುಂದಕ್ಕಾಗಲ್ಲ ಅಷ್ಟೇ. ಇನ್ನೊಂದು ಹೆಲ್ಮೆಟ್ ಇಡಕ್ಕಾಗಲ್ಲ. ಸುಮ್ಮನೆ ಒಂದು ಹೆಲ್ಮೆಟ್ ಇಡ್ಬೋದು ಅಷ್ಟೇ. ಓಲಾದಲ್ಲಿ ನೋಡು ನಾವು ಕಿಂಗುಗಳು 2 ಹೆಲ್ಮೆಟ್ ಇಡ್ತೇವೆ. ಫಸ್ಟ್ ಏಡ್ ಕಿಟ್ ಬಿಡು ಅದು.